ಆ ಮನೆಯಿಂದ ನವನೀತ್ ದೂರ ಉಳಿದು ವರ್ಷವೇ ಕಳೆದು ಹೋಯಿತು. ಎಲ್ಲರೂ ಇದ್ದು ಏನು ಇಲ್ಲದ ಅಲೆಮಾರಿಯ ಹಾಗೆ ಎಲ್ಲೆಲ್ಲೋ ಜೀವನ ಮಾಡಿದನು. ಎಲ್ಲಿ ಹೋದರೂ ಎಷ್ಟು ದಿನ ಇದ್ದರೂ ನಮ್ಮ ಸೂರಿನಡಿಯಲ್ಲಿ ಸಿಗುವ ನೆಮ್ಮದಿ ಬೇರೆಲ್ಲೂ ಸಿಗುವುದಿಲ್ಲ. ಅದು ಗುಡಿಸಲೇ ಆಗಲಿ. ಈ ಅನುಭವ ಇಂದು ನವನೀತನಿಗೆ ಆಗುತ್ತಿತ್ತು. ಮನೆಗೆ ಬರುತ್ತಿದ್ದ ಹಾಗೆ ಇಷ್ಟು ದಿನ ಗೊಂದಲದ ಗೂಡಾಗಿದ್ದ ಅವನ ಮನಸ್ಸಿಗೆ ನಿರಾಳತೆ ಸಿಕ್ಕಿತು. ಹಾಗೆ ಎಲ್ಲರಿಗೂ ವಿಷಯ ತಿಳಿದು ಎಲ್ಲವೂ ಒಳ್ಳೆಯ ರೀತಿಯಿಂದಲೇ ಆಯ್ತಲ್ಲ ಎಂದು ಸಮಾಧಾನ ಕೂಡ ಆಯಿತು. ಸಂಜೆ ಖುಷಿಯಾಗಿ ಅಡುಗೆ ಮಾಡಿದ ಲಲಿತಾ ಅವರ ತಲೆಯಲ್ಲಿ ಮಗನ ಪರಿಸ್ಥಿತಿಯ ಬಗ್ಗೆ ಚಿಂತೆ ಇರಲಿಲ್ಲ. ಬದಲಾಗಿ ಬದುಕಿ ಬಂದಿರುವ ಮಗನಿಗೆ ಇಷ್ಟದ ಅಡುಗೆ ಮಾಡಿದರು. ಮೂವರು ಕುಳಿತು ಊಟ ಮಾಡುತ್ತಿರುವಾಗ, ಅಪ್ಪ, ಸಾಕ್ಷಿ ಅವರಿಗೆ ಮದುವೆಗೆ ಏನಾದ್ರೂ ಕಾಸ್ಟ್ಲಿ ಗಿಫ್ಟ್ ಕೊಡೋಣ ಎಂದು ಯೋಚಿಸುತ್ತಿದ್ದೇನೆ ಎಂದನು. ಒಳ್ಳೆ ಐಡಿಯಾನವ. ಆ ಹುಡುಗಿ ಯಾರಿಂದಲೂ ಏನನ್ನು ನಿರೀಕ್ಷೆ ಮಾಡುವುದಿಲ್ಲ. ನಿನಗೆ ಗೊತ್ತಾನವ, ಅವಳು ವಿಧವೆ ಎಂದು ತವರು ಸೇರಿದ ಮೇಲೆ ಬೇರೆಯವರನ್ನು ಮದುವೆಯಾಗಲು ಕೂಡ ಒಪ್ಪಲಿಲ್ಲ. ನನ್ನ ಮಗನನ್ನು ನಂಬಿಕೊಂಡ ಬಂದ ಹುಡುಗಿಯ ಬದುಕು ಹೀಗಾಯ್ತಲ್ಲ ಎಂದು ನಾನು ಯೋಚಿಸಿ ಅವಳ ಮುಂದಿನ ಜೀವನಕ್ಕೆ ಆಧಾರವಾಗಿರಲಿ ಎಂದು ಅವಳಿಗೆ ಆಸ್ತಿ ಬರೆಯಲು ಯೋಚಿಸಿದೆ. ನಾನು ಎಷ್ಟೇ ಬಲವಂತ ಮಾಡಿದ್ರೂ ಕೂಡ ಸಾಕ್ಷಿ ಆಸ್ತಿಯನ್ನು ನಿರಾಕರಿಸಿದಳು. ಅವಳು ಮಾಡಿರುವ ಉಪಕಾರಕ್ಕೆ ನಮ್ಮ ಇಡೀ ಆಸ್ತಿಯನ್ನು ಆ ಹುಡುಗಿಗೆ ಕೊಟ್ಟರೂ ತಪ್ಪಿಲ್ಲ ಎಂದರು ರಾಮಚಂದ್ರರು. ಹೌದು ನವ, ನಿಮ್ಮಪ್ಪ ಸಾಕ್ಷಿಗೆ ಆಸ್ತಿ ಕೊಡ್ತೀನಿ ಎಂದು ಹೇಳುವಾಗಲೆಲ್ಲ ನನಗೆ ಕೋಪ ಬರ್ತಿತ್ತು. ನನಗೆ ಮಗ ಇಲ್ಲ ಅಂದ್ರೆ ಮಗಳಿಲ್ವಾ? ನಮ್ಮ ಆಸ್ತಿಯನ್ನು ಮಗಳಿಗೆ ಕೊಡುವುದು ಬಿಟ್ಟು ನನ್ನ ಮಗನ ಸಾವಿಗೆ ಕಾರಣವಾದವಳಿಗೆ ಕೊಡುತ್ತಿದ್ದಾರಲ್ಲ ಎಂದು ಕೋಪ ಮಾಡಿಕೊಳ್ಳುತ್ತಿದ್ದೆ. ಎಂಥ ವಿಪರ್ಯಾಸ ನೋಡು. ನನ್ನ ಮಗನಿಗೆ ಬದುಕು ಕೊಟ್ಟವಳಿಗೆ ಅದೆಷ್ಟು ನಿಂದನೆ ಮಾಡಿದೆ. ಈಗ ಅವಳಿಗೆ ನಮ್ಮ ಕಡೆಯಿಂದ ಏನಾದ್ರೂ ಕೊಡ್ಬೇಕು ಎನ್ನುವ ಆಸೆ ನನಗೂ ಇದೆ ಎಂದರು ಲಲಿತಾ. ಹೋ, ಸಾಕ್ಷಿ ಆಸ್ತಿಯನ್ನು ಕೂಡ ಬೇಡ ಎಂದರ? ಅವರ ಗುಣವೇ ಹಾಗೆ, ಬೇರೆಯವರ ವಸ್ತುಗಳಿಗೆ ಆಸೆ ಪಡುವುದಿಲ್ಲ. ಅಮ್ಮ, ನೀನೇ ಹೇಳು, ಏನು ಕೊಡೋಣ ಎಂದನು ನವನೀತ್. ನವ, ಒಂದು ಒಡವೆ ಮಾಡಿಸೋಣ ಕಣೋ ಎಂದರು ಲಲಿತಾ. ಲಲಿತಾ, ಸಾಕ್ಷಿ ಬೇರೆ ಹೆಣ್ಣು ಮಕ್ಕಳ ಹಾಗೆ ಒಡವೆಗೆಲ್ಲ ಆಸೆ ಪಡಲ್ಲ. ಅಲ್ಲದೆ ಈಗಾಗ್ಲೇ ಅವಳ ಬಳಿ ತುಂಬಾ ಒಡವೆ ಇದೆ ಎಂದರು. ಹೌದು ರೀ, ನೀವು ಹೇಳುವುದು ನಿಜ ಎಂದವರು. ನವ, ನೀನೇ ಏನು ಕೊಡುವುದು ಎಂದು ಯೋಚಿಸು ಎಂದರು ಮಗನೆಡೆಗೆ ತಿರುಗಿ. ಹಾ ಅಮ್ಮ, ನಾನು ಕೊಡುವ ಗಿಫ್ಟ್ ಪ್ರೈಸ್ಲೆಸ್ ಆಗಿರ್ಬೇಕು, ಅವರಿಗೆ ತುಂಬಾ ಇಷ್ಟ ಆಗ್ಬೇಕು, ಯೋಚಿಸ್ತೇನೆ ಎಂದನು. ಆಗಲೇ ರಾಮಚಂದ್ರರು ಸಾಕ್ಷಿ ಒಡವೆಗೆಲ್ಲ ಆಸೆ ಪಡುವುದಿಲ್ಲ ಎಂದು ಹೇಳಿದಾಗಲೇ ಇನ್ನೊಂದು ಆಲೋಚನೆ ಅವನಲ್ಲಿ ಮೂಡಿತು. ಕೆಂಪು ಬಣ್ಣಕ್ಕೆ ಗೋಲ್ಡ್ ಬಣ್ಣದ ಬಾರ್ಡರ್ ಇರುವ ಕುರ್ತಾ ತೊಟ್ಟು ಕೂದಲನ್ನು ಇಳಿಬಿಡುವುದರ ಜೊತೆಗೆ ಒಂದು ಬದಿಗೆ ದುಪ್ಪಟ್ಟವನ್ನು ಇಳಿಬಿಟ್ಟು ಬರುತ್ತಿದ್ದರೆ ಬಹಳವೇ ಸುಂದರವಾಗಿ ಕಾಣುತ್ತಿದ್ದಳು ಸಾಕ್ಷಿ. ಸಾಕ್ಷಿ ಹೇಳಿದ ಜಾಗಕ್ಕೆ ಅವಳಿಗಿಂತ 10 ನಿಮಿಷ ಮೊದಲೇ ಬಂದು ಅವಳಿಗಾಗಿ ಕಾಯುತ್ತಿದ್ದನು. ಸಾಕ್ಷಿ ಸ್ವಲ್ಪ ದೂರದಲ್ಲಿ ನಡೆದು ಬರುತ್ತಿರುವುದನ್ನು ನೋಡಿದವನು, ಇದು ನಿಜವಾಗಿಯೂ ಸಾಕ್ಷಿ ಅವರೇನಾ ಎಂದು ತನ್ನ ಮನಕ್ಕೆ ತಾನೇ ಪ್ರಶ್ನೆ ಮಾಡಿಕೊಂಡನು. ಅವಳು ಸಮೀಪಿಸುತ್ತಿದ್ದ ಹಾಗೆ ಅವಳು ಸಾಕ್ಷಿ ಎಂದು ಖಾತ್ರಿಯಾಯಿತು. ಮೊದಲ ಬಾರಿಗೆ ಅವಳನ್ನು ಕುರ್ತಾದಲ್ಲಿ ನೋಡುತ್ತಿರುವುದು ಅವನು. ಅವನ ಸಮೀಪ ಬರುತ್ತಿದ್ದ ಹಾಗೆ, ಕ್ಷಮಿಸಿ ತಡ ಆಯಿತು ಎಂದಳು. ಹಾಗೇನಿಲ್ಲ, ಕುಳಿತುಕೊಳ್ಳಿ ಎಂದನು. ಅವನ ಎದುರಿಗೆ ಅಂಜಿಕೆಯಲ್ಲೇ ಕುಳಿತಳು ಸಾಕ್ಷಿ. ಅವಳು ಕುಳಿತು 2 ನಿಮಿಷ ಆದ್ರೂ ಕೂಡ ಇಬ್ಬರಲ್ಲೂ ಮೌನವೇ ರಾಜ್ಯಭಾರ ಆಡುತ್ತಿತ್ತು. ಅವಳ ಮೌನವನ್ನು ನೋಡಿದವನು, ತಾನೇ ಕಾಫಿ ಎಂದನು. ಅವಳು ಎಂದು ತಲೆಯಾಡಿಸಿದಳು. ಅವನೇ ಇಬ್ಬರಿಗೂ ಕಾಫಿ ಆರ್ಡರ್ ಮಾಡಿದನು. ಮಾತನಾಡಬೇಕು ಎಂದು ಬಂದವಳು ಮೌನವಾಗಿ ಇರುವುದನ್ನು ನೋಡಿದವನು, ಬೆಳಗ್ಗೆ ನವನೀತ್ ಕಾಲ್ ಮಾಡಿದ್ರು ಎನ್ನುತ್ತಿದ್ದ ಹಾಗೆ ತಗ್ಗಿಸಿದ ತಲೆಯನ್ನು ತಟ್ಟನೆ ಮೇಲೆತ್ತಿದವಳು, ಯಾಕೆ ಎಂದು ಆತಂಕ ಭರಿತ ಧ್ವನಿಯಲ್ಲೇ ಕೇಳಿದಳು. ಅವರು ಟ್ರಾನ್ಸ್ ವುಮನ್ ಆಗ್ಬೇಕು ಅಂತ ಇರುವ ವಿಷಯವನ್ನು ಹೇಳಿದ್ರು. ಮತ್ತೆ ನೀವೇ ಅದಕ್ಕೆ ಅವನ ಅಪ್ಪ ಅಮ್ಮನನ್ನು ಒಪ್ಪಿಸಿದ್ದು ಹೇಳಿದ್ರು. ನವನೀತ್ ಪರವಾಗಿ ಅವರ ಅಪ್ಪ ಅಮ್ಮನ ಜೊತೆ ಮಾತನಾಡಿ ಒಳ್ಳೆಯ ಕೆಲಸ ಮಾಡಿದ್ದೀರಾ. ಇದು ತನ್ನದಲ್ಲದ ಬದುಕು ಎಂದು ನೆನೆದು ಕೊರಗಿ ಬದುಕುವುದಕ್ಕಿಂತ ಇದು ನನ್ನದೇ ಬದುಕು ಎಂದು ನೆಮ್ಮದಿಯಾಗಿ ಖುಷಿಯಾಗಿ ಬದುಕುವುದು ಒಳಿತು. ಇನ್ನು ಮುಂದೆಯಾದರೂ ಸಮಾಜಕ್ಕೆ ಹೆದರದೆ ಧೈರ್ಯವಾಗಿ ಬದುಕಲಿ ಬಿಡಿ ಎಂದನು. ಮೊದಲಿಗೂ ನನಗೂ ಕೂಡ ಆ ವಿಚಾರವನ್ನು ಒಪ್ಪಲು ಬಹಳ ಕಷ್ಟವಾಯಿತು. ಆಮೇಲೆ ನವನೀತ್ ಅವರ ಮಾತು ಕೇಳಿದ ಮೇಲೆ ಅವರ ನಿರ್ಧಾರದಲ್ಲೂ ಸತ್ಯ ಇದೆ ಎನ್ನಿಸಿತು. ಅದಕ್ಕೆ ಅತ್ತೆ ಮಾವನ ಜೊತೆ ಮಾತನಾಡಿ ಒಪ್ಪಿಸಿದೆ ಎಂದಳು. ಅಷ್ಟರಲ್ಲಿ ಅನುರಾಗ್ ಆರ್ಡರ್ ಮಾಡಿದ ಕಾಫಿ ಬಂದಿತ್ತು. ಇಬ್ಬರು ಮಾತನಾಡುವುದನ್ನು ನಿಲ್ಲಿಸಿ ಕಾಫಿ ಕುಡಿಯುವುದರಲ್ಲಿ ನಿರತರಾದರು. ಅನುರಾಗ್ ಸಾಕ್ಷಿಯನ್ನು ನೋಡಿಕೊಂಡು ಕಾಫಿ ಕುಡಿಯುತ್ತಿದ್ದರೆ ಸಾಕ್ಷಿ ಮಾತ್ರ ತಲೆ ತಗ್ಗಿಸಿ ಕಾಫಿ ಕುಡಿಯುತ್ತಿದ್ದಳು. ಇಂದು ಅವಳನ್ನು ಎಷ್ಟು ನೋಡುತ್ತಿದ್ದರೂ ಸಾಲುತ್ತಿಲ್ಲ ಅವನಿಗೆ. ಅವಳು ಇಳಿಬಿಟ್ಟಿದ್ದ ಕೂದಲು ಗಾಳಿಗೆ ಹಾರಾಡಿ ಮುಖದ ಮೇಲೆ ಬರುತ್ತಿದ್ದರೆ ಅದನ್ನು ಆಗಾಗ ತನ್ನ ಕಿವಿಯ ಹಿಂದೆ ಸಿಕ್ಕಿಸುತ್ತಿದ್ದಳು.
ಹಾಗಂತೂ ಅವನ ಕಣ್ಣಿಗೆ ಇನ್ನೂ ಸುಂದರವಾಗಿ ಕಾಣುತ್ತಿದ್ದಳು. ಅವಳು ಮೌನವಾಗಿರುವುದನ್ನು ನೋಡಿದವನು ತನ್ನಿಂದ ಇನ್ನು ಕಾಯಲು ಆಗುವುದಿಲ್ಲ ಎನ್ನುವಂತೆ, ಏನೋ ಮಾತಾಡ್ಬೇಕು ಎಂದು ಹೇಳಿದ್ರಿ, ಈಗ ನೋಡಿದ್ರೆ ಸೈಲೆಂಟ್ ಆಗಿದ್ದೀರಾ, ಅದೇನು ವಿಷಯ ಹೇಳಿ ಎಂದನು. ಅವಳ ಎದುರಿಗೆ ಕುಳಿತು ಇಂದು ಕೂಡ ನೇರವಾಗಿ ಪ್ರಪೋಸ್ ಮಾಡಿ ಎಂದು ಹೇಳುವುದು ಸರಿಯಲ್ಲ ಎಂದು ಅರಿತವನು ಆ ವಿಷಯದ ಬಗ್ಗೆ ಮಾತನಾಡದೆ ಕುಳಿತನು. ಅವನು ಕೇಳಿದ ಪ್ರಶ್ನೆಗೆ ಏನು ಹೇಳಬೇಕು ಎಂದು ತಿಳಿಯದೆ ಚಡಪಡಿಸಿದವಳು, ಅದು ನಿಮಗೆ ಥ್ಯಾಂಕ್ಸ್ ಹೇಳಬೇಕಿತ್ತು, ಅದಕ್ಕೆ ಬರ ಹೇಳಿದೆ ಎಂದಳು ತಟ್ಟನೆ. ಅವಳು ಹಾಗೆನ್ನುತ್ತಿದ್ದ ಹಾಗೆ, ಏನು ಥ್ಯಾಂಕ್ಸ್ ಹೇಳಲು ಬರ ಹೇಳಿದ್ರ? ನಾನೆಲ್ಲೋ ಪ್ರಪೋಸ್ ಮಾಡಲು ಬರ ಹೇಳಿದ್ದಾರೆ ಎಂದು ತಿಳಿದು ಖುಷಿಯಿಂದ ಇಲ್ಲಿಗೆ ಬಂದರೆ ಇವರು ನೋಡಿದ್ರೆ ಥ್ಯಾಂಕ್ಸ್ ಹೇಳಲು ಎಂದು ಹೇಳುತ್ತಿದ್ದಾರಲ್ಲ. ಒಂದು ಥ್ಯಾಂಕ್ಸ್ ಹೇಳಿಕೊಳ್ಳಲು ನಾನು ಅಲ್ಲಿಂದ ಇಲ್ಲಿಯವರೆಗೂ ಬರಬೇಕಿತ್ತ? ಇದನ್ನು ಫೋನಿನಲ್ಲಿ ಹೇಳಬಹುದಿತ್ತಲ್ಲ ಎಂದು ಮನದಲ್ಲಿಯೇ ಹೇಳಿಕೊಂಡವನ ಮನದಲ್ಲಿ ಆಗಲೇ ನಿರಾಸೆಯ ಬಿರುಗಾಳಿ ಮೂಡಿತು. ಆದರೂ ಥ್ಯಾಂಕ್ಸ್ ಯಾಕೆ ಎಂದನು. ನಾನೊಬ್ಬಳು ವಿಧವೆ ಎಂದು ಗೊತ್ತಿದ್ದರೂ ಸಹ ನನ್ನನ್ನು ಪ್ರೀತಿಸಿ ಮದುವೆಯಾಗಬೇಕು ಎಂದು ಹಠ ಹಿಡಿದಿರಲ್ಲ, ಅದಕ್ಕೆ ಎನ್ನುತ್ತಿದ್ದ ಹಾಗೆ, ಸಾಕ್ಷಿ, ನೀವು ಹೀಗೆಲ್ಲ ಮಾತಾಡಿದ್ರೆ ನನಗೆ ಕೋಪ ಬರುತ್ತದೆ. ಇನ್ನು ಅದೆಂತಹ ವಿಧವೆ ಎನ್ನುವುದು ನೀವು? ಈ ರೀತಿ ಮಾತನಾಡುವುದು ನನಗೆ ಇಷ್ಟ ಆಗುವುದಿಲ್ಲ ಎಂದು ತುಸು ಧ್ವನಿ ಜೋರು ಮಾಡಿ ಹೇಳಿದನು. ಹಾಗಲ್ಲ ನಾನು ಹೇಳಿದ್ದು. ಈಗಲೂ ನಿಮ್ಮನ್ನು ಮದುವೆಯಾಗಲು ಹುಡುಗಿಯರು ಸಾಲು ನಿಲ್ಲುತ್ತಾರೆ, ಆದ್ರೆ ನೀವು ಮಾತ್ರ ನನ್ನನ್ನೇ ಮದುವೆಯಾಗಬೇಕು ಎಂದು ನಿರ್ಧಾರ ಮಾಡಿದ್ರಲ್ಲ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಂದಳು. ಅವಳ ಎದುರಿಗೆ ಬಲವಂತದಿಂದ ತುಟಿ ಅರಳಿಸಿದವನು ಮನದಲ್ಲಿ ಆಡುವ ವಿಷಯ ಬಿಟ್ಟು ಬೇರೆ ಎಲ್ಲವನ್ನೂ ಮಾತನಾಡುತ್ತಾರೆ ಎಂದುಕೊಂಡನು. ಮತ್ತೆ ಮದುವೆಯ ಕೆಲಸ ಹೇಗೆ ನಡೆಯುತ್ತಿದೆ ಎಂದಳು. ತನ್ನ ಮನದಲ್ಲಿ ಆಗುತ್ತಿದ್ದ ಭಯಕ್ಕೆ ಈ ರೀತಿಯ ಮಾತುಗಳನ್ನು ಆಡುತ್ತಿದ್ದಳು ಅವಳು. ಓ ಗಾಡ್, ಇವರು ನನ್ನ ಮಾತನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ ಎನಿಸುತ್ತದೆ. ಪ್ರಪೋಸ್ ಮಾಡಲಿಲ್ಲ ಅಂದ್ರೆ ಮದುವೆ ನಡೆಯುವುದಿಲ್ಲ ಎಂದು ಹೇಳಿದ್ದೇನೆ, ಆದ್ರೂ ಮದುವೆ ಕೆಲಸದ ಬಗ್ಗೆ ಹೇಗೆ ನಡೆಯುತ್ತಿದೆ ಎಂದು ಕೇಳುತ್ತಿದ್ದಾರೆ, ಏನು ಹೇಳಲಿ ಇವರಿಗೆ ಎಂದುಕೊಂಡವನಿಗೆ ಎಲ್ಲಾದರೂ ಹೋಗಿ ತಲೆಯನ್ನು ಕೆಚ್ಚಿಕೊಳ್ಳಬೇಕು ಎನಿಸಿತು. ತನ್ನದೇ ಆಲೋಚನೆಯಲ್ಲಿ ಮುಳುಗಿರುವ ಅವನನ್ನು ನೋಡಿ, ಏನು ಯೋಚಿಸುತ್ತಿದ್ದೀರಾ, ಮದುವೆಯ ಕೆಲಸ ಹೇಗೆ ನಡೆಯುತ್ತಿದೆ ಎಂದಳು. ಈಗ ಅವನು ಕೂಡ ತಾನು ಆಡಿರುವ ಮಾತುಗಳನ್ನು ಮರೆತು ಹಾ ನಡೆಯುತ್ತಿದೆ ಎಂದನು. ಪ್ರಪೋಸ್ ಮಾಡಲಿಲ್ಲ ಎಂದರೆ ಮದುವೆ ಆಗುವುದಿಲ್ಲ ಎಂದವರು ಈಗ ಮದುವೆ ಕೆಲಸ ನಡೆಯುತ್ತಿದೆ ಎಂದು ಹೇಳುತ್ತಿದ್ದಾರೆ. ಆಹಾ, ನನ್ನನ್ನು ಹೆದರಿಸುವುದು ಅಷ್ಟೇ ಇವರು ಎಂದು ಅವಳು ಕೂಡ ಮನದಲ್ಲಿ ಹೇಳಿಕೊಂಡಳು. ಮತ್ತೆ ನಿಮಗೆ ಏನೇನು ಇಷ್ಟ ಎನ್ನುತ್ತಿದ್ದ ಹಾಗೆ, ನೀವೇ ಇಷ್ಟ ಎಂದು ಹೇಳಬೇಕು ಎಂದುಕೊಂಡರೂ ನಾಲಿಗೆಯವರೆಗೆ ಬಂದ ಮಾತು ಹೊರಗೆ ಬರಲಿಲ್ಲ. ಏನಿವತ್ತು ನನ್ನ ಬಗ್ಗೆ ಇಷ್ಟೊಂದು ತಿಳಿದುಕೊಳ್ಳುತ್ತಿದ್ದೀರಾ ಎಂದನು. ಮುಂದೆ ಬೇಕಾಗುತ್ತಲ್ಲ ಎನ್ನುತ್ತಿದ್ದ ಹಾಗೆ ಅವನ ಕಿವಿಗಳನ್ನು ಅವನಿಗೆ ನಂಬಲಾಗಲಿಲ್ಲ. ಸಾಕ್ಷಿ ಅವನ ಎದುರಿಗೆ ಕುಳಿತು ಈ ರೀತಿ ಮಾತನಾಡುವುದು ಎಂದರೇನು ತಮಾಷೆಯಲ್ಲ. ಕಣ್ಣುಗಳನ್ನು ಅರಳಿಸಿದವನು, ಏನ್ ಹೇಳಿದ್ರ, ಇನ್ನೊಮ್ಮೆ ಹೇಳಿ ಎಂದನು. ಅವನ ಮಾತು ಕೇಳಿ ತಡವರಿಸಿದವಳು, ಅಂದ್ರೆ ನಿಮ್ಮ ಇಷ್ಟಗಳನ್ನು ಕೇಳಿದೆ ಅಷ್ಟೇ ಎಂದಳು. ಎಲ್ಲಾ ಗಂಡು ಮಕ್ಕಳಿಗೂ ಅಮ್ಮಂದಿರು ಎಂದರೆ ಸ್ವಲ್ಪ ಜಾಸ್ತಿ ಇಷ್ಟ, ಆದ್ರೆ ನನಗೆ ಮಾತ್ರ ಅಪ್ಪ ಅಂದ್ರೆ ಪ್ರಾಣ. ಹಾಗಂತ ಅಮ್ಮ ಇಷ್ಟ ಇಲ್ಲ ಅಂತ ಅಲ್ಲ, ಅಪ್ಪನ ಜೊತೆ ಸ್ವಲ್ಪ ಸಲಿಗೆ ಹೆಚ್ಚು. ಇದುವರೆಗೂ ಅಪ್ಪ ಅಮ್ಮ ಇಬ್ಬರೇ ನನ್ನ ಪ್ರಪಂಚ, ಅವರಿಗೂ ಕೂಡ ನಾನೆಂದರೆ ಜೀವ. ನನಗೆ ಹೆಚ್ಚು ಫ್ರೆಂಡ್ಸ್ ಯಾರೂ ಇಲ್ಲ, ಜೊತೆಗೆ ಹೊರಗೆ ಹೋಗುವುದಿಲ್ಲ. ಔಟಿಂಗ್ ಟ್ರಿಪ್ ಹೋದರೂ ಕೂಡ ಫ್ಯಾಮಿಲಿ ಜೊತೆ ಅಷ್ಟೇ, ಬೇರೆಯವರ ಜೊತೆ ಅಷ್ಟು ಸುಲಭವಾಗಿ ಬೆರೆಯುವುದಿಲ್ಲ. ಒಮ್ಮೆ ಹಚ್ಚಿಕೊಂಡರೆ ಮಾತ್ರ ಬಿಡುವುದಿಲ್ಲ ಎಂದವನ ಮಾತು ಕೇಳಿ, ನೀವು ಒಮ್ಮೆ ನಿರ್ಧಾರ ಮಾಡಿದ್ರೆ ಬಿಡುವುದಿಲ್ಲ ಎಂದು ನನಗೂ ಗೊತ್ತು, ಅದಕ್ಕೆ ಸಾಕ್ಷಿ ನಾನೇ ಇದ್ದೀನಲ್ಲ ಎಂದು ಮನದಲ್ಲೇ ಹೇಳಿಕೊಂಡವಳು ಇಂದು ಇಬ್ಬರು ಒಬ್ಬರಿಗೊಬ್ಬರು ನೇರವಾಗಿ ಮಾತನಾಡುವುದಕ್ಕಿಂತ ಮನದಲ್ಲಿಯೇ ಹೆಚ್ಚು ಮಾತನಾಡಿಕೊಳ್ಳುತ್ತಿದ್ದಾರೆ. ಅಯ್ಯೋ, ದೊಡ್ಡದಾಗಿ ಪ್ರಪೋಸ್ ಮಾಡುತ್ತೇನೆ ಎಂದು ಬಂದಿದ್ದೇನೆ, ಒಂದು ಭಕ್ತಿಗಾದರೂ ಬೊಕ್ಕೆಯಾದರೂ ಹಿಡಿದು ಬಂದಿದ್ದೀನಾ? ಅದೂ ಇಲ್ಲ. ನಾನು ಬೊಕ್ಕೆ ಹಿಡಿದು ಬಂದಿದ್ದರೆ ಇವರಿಗೆ ಬಾಯಿ ಬಿಟ್ಟು ಹೇಳುವ ಅವಶ್ಯಕತೆ ಇರಲಿಲ್ಲ ಎಂದು ತನ್ನೊಳಗೆ ಮತ್ತದೆ ಆಲೋಚನೆ ಅವಳದು. ಸರಿ, ಇನ್ನೇನಾದ್ರೂ ಮಾತನಾಡುವುದಿತ್ತ? ಅವಳು ಪ್ರಪೋಸ್ ಮಾಡುವ ವಿಷಯಕ್ಕೆ ಬರದೇ ಇರುವುದನ್ನು ನೋಡಿ ಈ ರೀತಿ ಇಂಡೈರೆಕ್ಟ್ ಆಗಿ ಕೇಳಿದನು. ಅವಳು ಕೂಡ ಏನೂ ಇಲ್ಲ ಎಂದು ತಲೆಯಾಡಿಸಿದಳು. ಸಾಕ್ಷಿ, ಏನಾಗಿದೆ ನಿನಗೆ? ಪ್ರಪೋಸ್ ಮಾಡಲು ಬಂದು ಈ ರೀತಿ ಸುಮ್ಮನಾಗಿದ್ದೀಯಲ್ಲ. ಅವರು ಈಗ ಕೇಳಿದಾಗಲಾದರೂ ಇನ್ನೊಂದು ವಿಷಯ ಇದೆ ಎಂದು ಹೇಳಬೇಕಿತ್ತಲ್ಲ ನೀನು. ಈಗ ಏನು ಮಾಡೋದು ಎಂದು ತನ್ನಲ್ಲೇ ಯೋಚಿಸುತ್ತಾ ಕುಳಿತಳು. ಸರಿ, ನನಗೆ ಟೈಮ್ ಆಗುತ್ತಿದೆ, ಆಫೀಸ್ನಲ್ಲಿ ಬೇರೆ ಕೆಲಸ ಇದೆ, ನಾನು ಹೊರಡುತ್ತೇನೆ ಎಂದು ಇಬ್ಬರ ಬಿಲ್ ಪಾವತಿಸಿ ಮೇಲೆದ್ದು 2 ಹೆಜ್ಜೆ ಮುಂದೆ ಇರಿಸಿದ್ದನು ಅಷ್ಟೆ.
ಇಷ್ಟರವರೆಗೂ ಸುಮ್ಮನೆ ಕುಳಿತಿದ್ದವಳು ಮೇಲೆದ್ದು ಒಡನೆಯೇ ಅವನನ್ನು ಹಿಂದೆಯಿಂದ ತಬ್ಬಿ ಐ ಲವ್ ಯು ಎಂದಳು. ಮುಂದುವರಿಯುವುದು ಇನ್ನೊಂದು ಸಂಚಿಕೆಯಲ್ಲಿ. ಈ ಕತೆ ಮುಗಿಯುತ್ತದೆ. ನವನೀತ್ ಏನು ಗಿಫ್ಟ್ ಕೊಡಬಹುದು ಎಂದು ಗೆಸ್ ಮಾಡಿ. ಧನ್ಯವಾದಗಳು.